ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೂ ಕೂಡ ಈ ರೀತಿ ನಿಮ್ಮ ಕೈ ಮೇಲೆ ಹಾಗೂ ನಿಮ್ಮ ಕಾಲ ಮೇಲೆ ಬಿರುಕು ಬಿಡ್ತಾ ಇದೆ ಹಾಗೂ ನಿಮ್ಮ ಸ್ಕಿನ್ ತುಂಬಾ ಕಪ್ಪಗಾಗ್ತಿದೆ ಅಂದರೆ ಈ ಒಂದು ಹೋಮ್ ರೆಮಿಡಿ ತಪ್ಪದೆ ಟ್ರೈ ಮಾಡಿ ಸ್ನೇಹಿತರೆ. ಇವಾಗಲಂತೂ ವಿಂಟರ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಹಾಗೂ ಎಲ್ಲರೂ ಮುಖ ಅಂತೂ ತುಂಬಾ ಹೊಡಿತಾ ಹೋಗುತ್ತೆ ಸ್ನೇಹಿತರೆ, ಹಾಗೂ ತುಂಬಾ ಕಪ್ಪಗಾಗ್ತಾ ಹೋಗುತ್ತೆ. ಈ ಒಂದು ಫೇಶಿಯಲ್ನ ನೀವು ಟ್ರೈ ಮಾಡ್ತಾ ಬಂದರೆ ಸಾಕು, ನಿಮ್ಮ ಸ್ಕಿನ್ ಎಷ್ಟು ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಹೋಗುತ್ತೆ ಅಂದರೆ ನೀವು ಕೂಡ ಶಾಕ್ ಆಗ್ತೀರಾ ಸ್ನೇಹಿತರೆ. ನ್ಯಾಚುರಲ್ ಆಗಿ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ನಾವು ಈ ಒಂದು ರೆಮಿಡಿನ ಮಾಡ್ಬೋದು. ನೋಡಿ, ನಾನಿಲ್ಲಿ ಮೊದಲಿಗೆ ಪೌಂಡ್ಸ್ ಫೇರ್ ಆ್ಯಂಡ್ ಲವ್ಲಿನ ತಗೋತಾ ಇರೋದು. ನೀವು ಯಾವುದೇ ಒಂದು ಫೇರ್ ಆ್ಯಂಡ್ ಲವ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಫೇರ್ ಆ್ಯಂಡ್ ಲವ್ಲಿ ಅಂತೂ ನಮ್ಮ ಸ್ಕಿನ್ಗೆ ಎಷ್ಟು ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ, ಆದರೆ ಈ ರೀತಿಯಾಗಿ ನೀವು ಯೂಸ್ ಮಾಡ್ತಾ ಬಂದರೆ ಸ್ನೇಹಿತರೆ ನಿಮ್ಮ ಸ್ಕಿನ್ ಇನ್ನೂ ಜಾಸ್ತಿಯಾಗಿ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಹೋಗುತ್ತೆ ಹಾಗೂ ಯಾವುದೇ ಒಂದು ಫೇಶಿಯಲ್ ಮಾಡೋ ಅಗತ್ಯ ಬೀಳೋದಿಲ್ಲ ಸ್ನೇಹಿತರೆ. ಅಷ್ಟು ಒಳ್ಳೆಯದು ನಮ್ಮ ಸ್ಕಿನ್ಗೆ, ಹಾಗೂ ನಮ್ಮ ಸ್ಕಿನ್ಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ. ನೋಡಿ, ಮೊದಲಿಗೆ ನಾನಿಲ್ಲೊಂದು ಬೌಲ್ನ ತೊಗೊಂಡಿರೋದು ಹಾಗೂ ಅದರೊಳಗಡೆ 1 ಸ್ಪೂನಷ್ಟು ನಾನು ಪೌಂಡ್ಸ್ ಫೇರ್ ಆ್ಯಂಡ್ ಲವ್ಲಿನ ತೊಗೋತಾ ಇರೋದು. ನೀವು 10 ರೂಪಾಯಿಸ್ಗೆ ಸಿಗುವಂಥ ಫೇರ್ ಆ್ಯಂಡ್ ಲವ್ಲಿ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಸ್ವಲ್ಪ 1 ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟು 1 ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಕ್ರೀಮ್ ರೀತಿಯಾಗಿ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ. ಫೇರ್ ಆ್ಯಂಡ್ ಲವ್ಲಿ ಒಳಗಡೆ ಏನೆಲ್ಲ ಮಿಕ್ಸ್ ಮಾಡಬೇಕು ಅಂತ ನೆಕ್ಸ್ಟ್ ತಿಳಿಸ್ಕೊಡ್ತೇನೆ ಬನ್ನಿ. ನಾನು ಇದೇ ರೀತಿಯಾಗಿ ನಾನು ಇದರೊಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ಹಸಿ ಹಾಲನ್ನು ಯೂಸ್ ಮಾಡ್ಕೋತಾ ಇರೋದು. ನೋಡಿ, ಹಸಿ ಹಾಲನ್ನು ನಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಅಂದರೆ ನಮ್ಮ ಸ್ಕಿನ್ ಎಷ್ಟೇ ರಫ್ ಆಗಿದ್ರೂ ಕೂಡ ಸ್ನೇಹಿತರೆ ಸಾಫ್ಟ್ ಆಗಿ ಆಗುತ್ತೆ, ಹಾಗೂ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಡೆಡ್ ಸರ್ಕಲ್ಸ್ ಇದ್ದರೂ ಹಾಗೂ ಎಷ್ಟೇ ಡಸ್ಟ್ ಕೂತಿದ್ರೂ ಕೂಡ ಇದರಿಂದ ನಾವು ರಿಮೂವ್ ಮಾಡ್ಕೋಬಹುದು ಈಸಿಯಾಗಿ. ನೀವು ಮೊದಲಿಗೆ ಈ ಒಂದು ಫೇಸ್ ಪ್ಯಾಕ್ನ ಯೂಸ್ ಮಾಡೋ ಮೊದಲು ನೀವು ಹಸಿ ಹಾಲನ್ನು ಅಂದರೆ ನಿಮ್ಮ ಮುಖನ ಸ್ವಚ್ಛವಾಗಿ ತೊಳೆದ್ಬಿಟ್ಟು ಹಸಿ ಹಾಲನ್ನ ನೀವು ಒಂದು ಕ್ಲೀನ್ಸಿಂಗ್ ಥರ ನೀವು ಮುಖದ ಮೇಲೆ ಹಚ್ಕೊಂಡು ಈ ಕ್ರೀಮ್ನ ಹಚ್ಕೊಳ್ಬೋದು. ನೆಕ್ಸ್ಟ್ ಇದ್ರೊಳಗಡೆ ನಾನು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿಣನ ಹಾಕೋತಾ ಇರೋದು. ಅರಿಶಿಣ ಹಾಕ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ತುಂಬಾ ವೈಟಾಗಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ಎಷ್ಟಿಗೆ ನಾವು ಕಪ್ಪಗಿದ್ರೂ ಕೂಡ ಇದರಿಂದ ನಾವು ಬೆಳ್ಳಗಾಗ್ಬೋದು ಸ್ನೇಹಿತರೆ. ಇನ್ಸ್ಟೆಂಟಾಗಿ ನಾವು ಯಾವ ರೀತಿ ವೇಗವಾಗಿ ವೈಟ್ ಆಗಬೇಕು ಅಂದರೆ ಈ ಒಂದು ಕ್ರೀಮ್ನ ಯೂಸ್ ಮಾಡಲೇಬೇಕು. ನೋಡಿ, ನಾನು ಅರಿಶಿಣನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಸ್ನೇಹಿತರೆ. ನೋಡಿ, ಮನೆಯಲ್ಲಿ ಸಿಗುವಂಥ ಈ ಎಷ್ಟು ವಸ್ತುಗಳನ್ನ ನಾವು ಯೂಸ್ ಮಾಡ್ತಾ ಬಂದರೆ ನಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಸ್ವಲ್ಪ ಜನಕ್ಕಂತೂ ಗೊತ್ತೇ ಇರೋದಿಲ್ಲ ನೋಡಿ ಸ್ನೇಹಿತರೆ. ಹಾಗೂ ಇವಾಗ ಈ 3 ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿರೋದಾಗಿದೆ. ಆ್ಯಂಡ್ ನೆಕ್ಸ್ಟ್ ಇದ್ರೊಳಗಡೆ ಏನು ಹಾಕ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನಾನು ಇದರೊಳಗಡೆ ಸ್ವಲ್ಪನೇ ಪ್ರಮಾಣದಲ್ಲಿ ನಾನು ಹನಿನ ಹಾಕೋತಾ ಇರೋದು, ಅಂದರೆ ಜೇನುತುಪ್ಪನ ಹಾಕೋತಾ ಇರೋದು. ಜೇನುತುಪ್ಪದಿಂದ ಕೂಡ ನಮ್ಮ ಮುಖದ ಮೇಲೆ ಎಷ್ಟೇ ಪಿಂಪಲ್ಸ್ ಇದ್ದರೂ ಹಾಗೂ ಪಿಗ್ಮೆಂಟೇಷನ್ ಕೂಡ ದೂರ ಮಾಡ್ಬೋದು ಸ್ನೇಹಿತರೆ. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ನಾನು ಹಾಕೋತಾ ಇರೋದು 1-2-3 ಹನಿಯಷ್ಟು ಅಷ್ಟೇ ಹಾಕ್ಕೊಂಡಿರೋದು. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಎಲ್ಲ ಸ್ಕಿನ್ಗೂ ಕೂಡ ಸೂಟ್ ಆಗುವಂಥ ಈ ಒಂದು ಫೇಸ್ ಪ್ಯಾಕ್ ನೋಡಿ ಸ್ನೇಹಿತರೆ. ಯಾವುದೇ ಆಯಿಲಿ ಸ್ಕಿನ್ ಆಗ್ಬೋದು ಅಥವಾ ಡ್ರೈ ಸ್ಕಿನ್ ಆಗ್ಬೋದು, ಯಾರು ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಲೇಡೀಸ್ ಅಷ್ಟೇ ಅಲ್ಲ, ಜೆಂಟ್ಸ್ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಯಾಕಂದರೆ ಅವ್ರ ಮುಖ ಕೂಡ ತುಂಬಾ ಪಿಂಪಲ್ಸ್ ಇರುತ್ತೆ ಹಾಗೂ ಪಿಗ್ಮೆಂಟೇಷನ್ ಕೂಡ ಬರ್ತಾ ಹೋಗುತ್ತೆ, ಅವರು ಕೂಡ ಯೂಸ್ ಮಾಡ್ಕೊಳ್ಬೋದು ಈಸಿಯಾಗಿ. ನೋಡಿ, ಫೇರ್ ಆ್ಯಂಡ್ ಲವ್ಲಿ ಇದ್ರೆ ಸಾಕು, ನಾವು ಯಾವ ರೀತಿ ಫೇಶಿಯಲ್ ಮಾಡ್ಕೊಳ್ಬೋದು. ನೋಡಿ, ನಾನು ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿ ಹಣ್ಣಾಗಿರುವಂಥ ಲಿಂಬೆ ಹಣ್ಣನ್ನು ತೊಗೊಂಡ್ಬಿಡಿ, ಯಾಕಂದರೆ ಜಾಸ್ತಿ ನಮಗೆ ರಸ ಸಿಗುತ್ತೆ ಹಾಗೂ ನಮ್ಮ ಸ್ಕಿನ್ಗೂ ಕೂಡ ಒಳ್ಳೆಯದು. ಹಾಗೂ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಪಿಗ್ಮೆಂಟೇಷನ್ ಇದ್ದರೂ ಹಾಗೂ ಕಣ್ಣಿನ ಭಾಗದಲ್ಲಿ ಡಾರ್ಕ್ ಸರ್ಕಲ್ಸ್ ಇದ್ದರೂ ಕೂಡ ಇದರಿಂದ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ಸ್ವಲ್ಪ ಒಂದು 4-5 ಹನಿಗಳನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಈ ರೀತಿಯಾಗಿ. ನೋಡಿ ಸ್ನೇಹಿತರೆ, ಇವಾಗ ನಾವು ಒಂದು ಫೇಸ್ ಪ್ಯಾಕ್ ರೆಡಿ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ಆ್ಯಂಡ್ ಯಾವ ರೀತಿ ನಾವು ಪಾರ್ಲರ್ಗೆ ಹೋಗಿ ನಾವು ಫೇಸ್ ಪ್ಯಾಕ್ನ ಹಾಕೋತಾ ಇರ್ತೀವೋ ಅದೇ ರೀತಿಯಾಗಿ ಈ ಒಂದು ಫೇಸ್ ಪ್ಯಾಕ್ ಕೂಡ ರೆಡಿ ಆಗಿರುವಂಥದ್ದು. ನೋಡಿ, ಮೊದಲಿಗೆ ನನ್ನ ಸ್ಕಿನ್ ಯಾವ ರೀತಿ ಡಲ್ಲಾಗಿ ಕಾಣಿಸ್ತಾ ಇದೆ ಅಂತ, ಹಾಗೂ ನನ್ನ ಸ್ಕಿನ್ ಮೇಲೆ ತುಂಬಾ ಕಪ್ಪು ಕಲೆಗಳು ಕೂಡ ಕಾಣಿಸ್ತಾ ಇರೋದು ಅಂತ. ಇದನ್ನು ಹಚ್ಚಿದ ತಕ್ಷಣ ನೋಡಿ ಸ್ನೇಹಿತರೆ, ಮೊದಲು ಇದು ಹಚ್ಚುವಕ್ಕೂ ಮುಂಚೆ ನೀವು ಕೈನ ವಾಶ್ ಮಾಡ್ಕೊಂಡು ಬರಬೇಕು. ಹಾಗೂ ಇದನ್ನು ನೀವು ಎಲ್ಲೆಲ್ಲಿ ಹಚ್ಚಬೇಕಂದ್ರೆ ಕೈ ಭಾಗದಲ್ಲಿ ಹಾಗೂ ನಿಮ್ಮ ಮುಖದ ಮೇಲೆ ಹಾಗೂ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಹಚ್ಕೊಳ್ಬೋದು ಸ್ನೇಹಿತರೆ. ಇದನ್ನು ಹಚ್ಕೊಳ್ಳೋದಕ್ಕೆ ಮುಂಚೆ ನೀವು ಹಾಲಿನಿಂದಾಗಲಿ ನೀವು ಮುಖನ ಚೆನ್ನಾಗಿ ಕ್ಲೀನಾಗಿ ಸ್ವಲ್ಪ 5 ನಿಮಿಷ ಮಸಾಜ್ ಮಾಡಿಕೊಂಡು ಹಾಗೆ ಬಿಟ್ಟಿಟ್ಟು ನೆಕ್ಸ್ಟ್ ನೀವು ನಿಮ್ಮ ಫೇಸ್ನ ವಾಶ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಕ್ರೀಮ್ನ ಅಂದರೆ ನೀವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಬೋದು. ಇದನ್ನು ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆವರೆಗೂ ಇದನ್ನು ಹಾಗೆ ಬಿಟ್ಟಿಡಬೇಕು ನೋಡಿ ಸ್ನೇಹಿತರೆ.
ಈ ಒಂದು ಫೇಸ್ ಪ್ಯಾಕ್ನ ನೀವು ಅಪ್ಲೈ ಮಾಡ್ತಾ ಬಂದರೆ ಸ್ನೇಹಿತರೆ, ನೀವು ಯಾವುದೇ ಒಂದು ಬ್ಯೂಟಿ ಪಾರ್ಲರ್ ಕೂಡ ಹೋಗೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ ಮೇಲೆ ಎಫೆಕ್ಟ್ ಬೀಳುತ್ತೆ ಹಾಗೂ ಈಸಿಯಾಗಿ ಸ್ವಲ್ಪ ಕೂಡ ದುಡ್ಡು ಖರ್ಚು ಮಾಡದೆ ₹10 ಫೇರ್ ಆ್ಯಂಡ್ ಲವ್ಲಿ ಇದ್ರೆ ಸಾಕು ನೋಡಿ. ನೀವು ದುಬಾರಿ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಇಷ್ಟೆಲ್ಲ ಸಾವಿರಾರು ದುಡ್ಡುಗಳನ್ನ ಖರ್ಚು ಮಾಡ್ತಾ ಹೋಗ್ತೇವೆ ಸ್ನೇಹಿತರೆ. ಅದ್ರ ಬದಲಾಗಿ ಈ ರೀತಿಯಾಗಿ ನಿಮ್ಮ ಸ್ಕಿನ್ ಮೇಲೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳದೇ ಇರುವಂಥ ಈ ರೀತಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಹೋಗಿ. ನಾನು ಯಾವ ರೀತಿ ನೋಡಿ ಜಂಟಲಾಗಿ ಮಸಾಜ್ ಮಾಡ್ತಾ ಇರೋದು ಈ ರೀತಿ ಒಂದು 5 ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ಬಿಡಿ ಈ ರೀತಿ ನಿಮ್ಮ ಹ್ಯಾಂಡ್ಸ್ದಿಂದ. ಹಾಗೂ ನಿಮ್ಮ ಮುಖದ ಮೇಲೂ ಕೂಡ ಇದೇ ರೀತಿಯಾಗಿ ನೀವು ಮಸಾಜ್ ಮಾಡ್ಕೋತಾ ಹೋಗಬೇಕು. ಹಾಗೂ ಅರ್ಧ ಗಂಟೆಯಷ್ಟು ನೀವು ಬಿಟ್ಬಿಟ್ಟು ನೀವು ನಾರ್ಮಲ್ ವಾಟರ್ನಿಂದ ನಿಮ್ಮ ಮುಖ ಅಥವಾ ನಿಮ್ಮ ಕೈ ತೊಳ್ಕೊಳ್ಬೋದು ಸ್ನೇಹಿತರೆ. ನೋಡಿ ಇವಾಗ ನಾನು ಚೆನ್ನಾಗಿ ಮಸಾಜ್ ಕೂಡ ಮಾಡ್ಕೊಳ್ತಾ ಇರೋದು ನೋಡಿ. ಇದನ್ನು ಮಸಾಜ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಮ ಮುಂದೆ ಕೂಡ ನಾನು ರಬ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅಂತ. ಇದನ್ನು ನೀವು ವಾರದಲ್ಲಿ ಒಂದ್ಸಲ ಆದರೂ ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ. ನಿಮ್ಮ ಸ್ಕಿನ್ ಸ್ವಲ್ಪ ಕೂಡ ಡಲ್ ಬೀಳೋದಿಲ್ಲ ಹಾಗೂ ಕಪ್ಪು ಎಷ್ಟೇ ನಿಮ್ಮ ಮುಖ ಹಳೆ ಕಪ್ಪಿದ್ರೂ ಕೂಡ ಹಾಗೂ ಪಿಗ್ಮೆಂಟೇಷನ್ ಪಿಂಪಲ್ಸ್ ಅಂತ ಕಲೆಗಳಂತೂ ಹೋಗೋದಿಲ್ಲ. ಇದರಿಂದ ನಾವು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು ನೋಡಿ. ಇದರಲ್ಲಿರುವಂಥ ನಾನು ಲಿಂಬೆಹಣ್ಣನ್ನು ಯೂಸ್ ಮಾಡ್ಕೊಂಡಿರೋದು ಹಾಗೂ ಲಿಂಬೆಹಣ್ಣಿನಲ್ಲಿ ಎಷ್ಟೆಲ್ಲ ಆ್ಯಂಟಿ ಆಕ್ಸೈಡ್ ಇರುತ್ತೆ, ಅದರಿಂದ ನಮ್ಮ ಪಿಂಪಲ್ಸ್ ಕಲೆಗಳು ಕೂಡ ದೂರ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ ಇವಾಗ ನಾನು ಚೆನ್ನಾಗಿ 30 ಮಿನಿಟ್ಸ್ವರೆಗೂ ಬಿಟ್ಟಿರೋ ತಕ್ಷಣ ಈ ರೀತಿ ನೋಡಿ ನಾನು ನಿಮ್ಮ ಮುಂದೆನೂ ಕೂಡ ರಬ್ ಮಾಡ್ತಾ ಇರೋದು ಯಾವ ರೀತಿ ತುಂಬಾ ಚೆನ್ನಾಗಿ ವೈಟಾಗಿ ಕಾಣಿಸ್ತಾ ಇದೆ ಅಂತ ನೀವು ಕೂಡ ನೋಡ್ಬೋದು. ಈ ರೀತಿ ನೀವು ರಬ್ ಕೂಡ ಮಾಡ್ಕೊಳ್ಬೋದು, ನೀವು ವಾಶ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ನಿಮ್ಮ ಮುಂದೆನೇ ತೋರಿಸ್ಬೇಕಂತ ನಾನು ಈ ರೀತಿ ನಿಮಗೆ ರಬ್ ಮಾಡಿ ತೋರಿಸ್ತಾ ಇರೋದು ನೋಡಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನಾನಂತೂ ಯಾವಾಗಲೂ ಇದನ್ನೇ ಯೂಸ್ ಮಾಡ್ತಾ ಹೋಗ್ತೇನೆ ನೋಡಿ ಯಾವ ರೀತಿ ತುಂಬಾ ವೈಟಾಗಿ ಕಾಣಿಸ್ತಾ ಇದೆ ಅಂತ. ನನ್ನ ಸ್ಕಿನ್ ಕೂಡ ತುಂಬಾ ಸಾಫ್ಟ್ ಆಗಿರೋದು ಅಂತ. ಮೊದಲು ಇವಾಗ ಸ್ಕಿನ್ಗೂ ಎಷ್ಟೆಲ್ಲ ಡಿಫ್ರೆನ್ಸ್ ಇದೆ ಅಂತ ನೀವೇ ನೋಡಿ ಸ್ನೇಹಿತರೆ. ಹಾಗಾದರೆ ಇವತ್ತಿನೊಂದು ನ್ಯಾಚುರಲ್ ಆಗಿರುವಂಥ ಬ್ಯೂಟಿ ಟಿಪ್ಸ್ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿಯಾಗಿ ನೋಡ್ತಾ ಇರಿ.